ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಾನು ತುಂಬ ಈಸಿಯಾಗಿರೋದೊಂದು ಚಪಾತಿ ಅಥವಾ ಪರಾಟ ಅಂತ ಹೇಳ್ಬೋದು. ಇದು ಎಲ್ರಿಗೂ ಗೊತ್ತು, ಎಲ್ಲರೂ ನಾವು ಮನೇಲಿ ಇದ್ದೇ ಇರುತ್ತೆ, ಎಲ್ಲರೂ ಉಪಯೋಗಿಸ್ತೀವಿ. ಬೀಟ್ರೂಟ್ ಚಪಾತಿ, ಬೀಟ್ರೂಟ್ ಪರಾಟ ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಅದು ಅಲ್ಲದೆ ತುಂಬ ಹೆಲ್ದಿ. ಇದು ಹೆಲ್ದಿ ಅಂದರೆ ಇದರಿಂದ ನಮಗೆ ಬೀಟ್ರೂಟಿಂದ ಏನೇನು ಗುಣ ಇದೆ ಎಲ್ರಿಗೂ ಗೊತ್ತಿರುತ್ತೆ. ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ನಂಬರ್ 1 ಮೆಡಿಸಿನ್ ಅಂತಲೇ ಹೇಳ್ಬೋದು ಇದು ಬೀಟ್ರೂಟು. ನೋಡೋಣ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಒಂದು ಬೀಟ್ರೂಟನ್ನು ಸ್ವಲ್ಪ ತೆಗೆದಿದ್ದೆ, ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಎಲ್ಲ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ. ಈಗ ಬೇಯಿಸಾಗಿದೆ, ಒಂದು 5 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಬೇಯಿಸಾಗಿದೆ, ಅದನ್ನು ರುಬ್ಕೊಳ್ಳೋಣ. ಚೆನ್ನಾಗಿ ರುಬ್ಬಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ತಣ್ಣಗಾದಮೇಲೆ ರುಬ್ಕೊತಾ ಇದ್ದೀನಿ. ರುಬ್ಬಿ ಆದಮೇಲೆ ಸ್ವಲ್ಪ ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಿ ನಾವು ಎಲ್ಲ ಚೆನ್ನಾಗಿ ತೆಕ್ಕೊಳ್ಳೋಣ. ಇದು ಎಷ್ಟು ಹೆಲ್ತಿಯಾಗಿದೆ ಅಂದರೆ ನಾವು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಎಲ್ರಿಗೂ ಗೊತ್ತು. ಬೀಟ್ರೂಟ್ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ಮತ್ತು ಅನಿಮಿಯಾ ಕಡಿಮೆ ಮಾಡುತ್ತೆ. ಅನಿಮಿಯಾ ಅಂದರೆ ವೀಕ್ನೆಸ್ ಎಲ್ಲ ಇದರಿಂದ ದೂರ ಹೋಗುತ್ತೆ. ತುಂಬ ಒಳ್ಳೆ ಅಂದರೆ ನಮ್ಮಲ್ಲಿ ರಕ್ತವನ್ನು ಹೆಚ್ಚಿಗೆ ಮಾಡಿದಾಗ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾದಾಗ ಅನಿಮಿಯಾನು ಕಡಿಮೆ ಆಗುತ್ತೆ. ತುಂಬ ಒಳ್ಳೆ ಐರನ್ ಕಂಟೆಂಟ್ ಇದೆ. ಅಜ್ವೈನ್ ಹಾಕಿದ್ರೆ ನಾನು ಇದರಲ್ಲಿ ಮಸಾಲೆ ಏನೇನು ಹಾಕಿದ್ದೀನಿ ನೋಡೋಣ. ಸ್ವಲ್ಪ ಅಜ್ವೈನ್ ಒಂದು ಸ್ಪೂನ್ ಆಗುವಷ್ಟು ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದೆ. 1 ಸ್ಪೂನು ಗರಂ ಮಸಾಲ, ಮಿರ್ಚಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಬೋದು. ಆಮೇಲೆ ಜೀರಿಗೆ ಒಂದು ಸ್ವಲ್ಪ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ನಾನು ಪ್ಯಾಕೆಟಿಂದ ತಂದಿದ್ದು, ಮಾರ್ಕೆಟಿಂದ ತಂದಿದ್ದು ಪ್ಯಾಕೆಟ್ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಮನೆಯಲ್ಲೇ ಇದೆ ಅಂದರೆ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲದನ್ನು ಹಾಕಿ ಎಷ್ಟು ಅದಕ್ಕೆ ಹಿಟ್ಟು ಹಿಡಿಯುತ್ತೆ ಅಷ್ಟು ನಾವು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಭಾಳ ಜಾಸ್ತಿ ಆಗಿಬಿಡುತ್ತೆ. ಅದು ಬೀಟ್ರೂಟಿಂದ ಟೇಸ್ಟ್ ಬರೋಲ್ಲ. ಎಷ್ಟು ಬೇಕೋ ಅಷ್ಟು ನಾವು ಹಿಟ್ಟು ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಸಿ. ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಬೀಟ್ರೂಟೆಲ್ಲ ಅಷ್ಟು ತಿನ್ನಲ್ಲ ಅಲ್ವಾ. ಈ ಥರ ನಾವು ಚಪಾತಿ ಪರಾಟ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಕಲರ್ಫುಲ್ ಇರುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಕಲಸಾಯಿತು. ಸ್ವಲ್ಪ ಒಂದು 10-15 ನಿಮಿಷ ಹೀಗೆ ಇಟ್ಟಿರ್ತೀನಿ. ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಒಂದು 10 ನಿಮಿಷ ಹೀಗೆ ರೆಸ್ಟ್ ಬಿಡೋಣ ಇದು, ಯಾಕೆಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ನೋಡಿ, ನಾನು ಚಪಾತಿ ಉಂಡೆನ ಒಂದು ಹದಕ್ಕೆ ಉಂಡೆ ತೊಗೊಂಡು ಚಪಾತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಅನ್ನೋ, ಸ್ಕ್ವೇರು ಅಥವಾ ಟ್ರಯಾಂಗಲ್, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಲಟ್ಸ್ಬೋದು. ಮಾಮೂಲಿ ನಾವು ಪರಾಠ ಚಪಾತಿ ಹೇಗೆ ಮಾಡ್ತೀವಿ ಹಾಗೆ ಸ್ವಲ್ಪ ಒಳಗಡೆ ಎಣ್ಣೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಅಷ್ಟೆಲ್ಲ ಇದಕ್ಕೆ ಏನು ಮಾಡೋದು ಬೇಕಾಗಲ್ಲ. ಮತ್ತು ನೀವು ಇನ್ನೂ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇನ್ನೂ ಸ್ವಲ್ಪ ಕಸೂರಿ ಮೆಥಿ ಅಂತ ಬರುತ್ತೆ, ಅದನ್ನು ಬೇಕಾದರೂ ಹಾಕಿದರೂ ಇನ್ನೂ ಟೇಸ್ಟಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ, ಭಾಳ ಒಳ್ಳೆಯದು. ನಮ್ಮನೇಲಿ ನಾನು ಆವಾಗವಾಗ ಮಾಡ್ತಾಯಿರ್ತೀನಿ. ಇದನ್ನು ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್. ಈಸಿನೂ ಇದೆ ಅಲ್ಲದೆ, ಮತ್ತು ಇದು ಹೆಲ್ದಿ, ತುಂಬ ಹೆಲ್ದಿ. ಬೀಟ್ರೂಟ್ ಅಂತೂ ಎಲ್ಲರ ಮನೆಯಲ್ಲೂ ಎಲ್ಲರೂ ತಿನ್ನಬೇಕಾಗುತ್ತೆ. ಮಕ್ಕಳಿಗಂತೂ ಕೊಡಿ, ಒಳ್ಳೆಯದು. ನೋಡಿ, ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ಅಂದರೆ ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಭಾಳ ಈಸಿಯಾದ ಒಂದು ಪರಾಟ. ಬೆಳಗ್ಗಿನ ತಿಂಡಿಗಾಗಲಿ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗಾದರೂ ಮಾಡ್ಬೋದು. ಒಳ್ಳೆ ರೆಸಿಪಿ. ಸಿಂಪಲ್ಲಾಗಿ ಡೈಲಿ ನಾವು ಒಂದೇ ಥರದ ಪರಾಟ ಮಾಡೋಕ್ಕಿಂತ ಈ ಥರ ಪರಾಟ ಎಲ್ಲ ಚಪಾತಿ ಎಲ್ಲ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ, ನೀವು ಇದೇ ಥರ ಮಾಡಿ ಎಣ್ಣೆ ಹಾಕಿ ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆನೋ, ನಿಮಗೆ ಬೆಣ್ಣೆ ತುಪ್ಪ ಏನು ಬೇಕೋ ಅದನ್ನು ಹಾಕಿ ಬೇಯಿಸ್ಬೋದು. ಈ ಥರ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಉಪ್ಪಿನಕಾಯಿ ಇದ್ರೂ ಆಗುತ್ತೆ, ಸಾಸ್ ಇದ್ರೂ ಆಗುತ್ತೆ, ಚಟ್ನಿ, ಟೊಮೆಟೊ ಚಟ್ನಿ, ಇಲ್ಲ ಮೊಸರು, ಯಾವುದೇ ಬೇಕಾದರೂ ಹಾಕೊಂಡು, ಪಲ್ಯ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾವು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಅಂದರೆ ನನಗೆ ಪಲ್ಯ ಮಾಡಿರಲಿಲ್ಲ ನಾನು, ಆಮೇಲೆ ಲೇಟ್ ಆಯಿತು ಅಂತ ನಾನು ಇದನ್ನೇ ಮಾಡಿದ್ದೆ. ಚೆನ್ನಾಗಿ ಅನ್ನಿಸ್ತು. ನೀವು ಇಷ್ಟ ಆದರೆ ಒಂದ್ಸರಿ ನೀವು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ ಬಿಡಬೇಡಿ, ಫುಲ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೋಡಿ ಲಾಸ್ಟ್ವರೆಗೂ ಫುಲ್ ವಿಡಿಯೋ ನೋಡಿ, ಸಣ್ಣ ವಿಡಿಯೋ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಉಪ್ಪಿನಕಾಯಿ ಜೊತೆನೇ ಸರ್ವ್ ಮಾಡಿದ್ದೆ, ಸಿಂಪಲ್ಲಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.